ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಸ್ಕೊಂಡು ಊಟ ಹುಡುಕ್ತಾ ಇದ್ವಿ. ಮದ್ವೆ ಮನೆ ಊಟ ಕೊಡ್ತೀನಿ ಅಂದ್ರೆ ಬೇಡ ಅಂತೀವಾ? ಕೊಡು. ಆಯ್ತಕ್ಕ. ಬತ್ತೀವಕ್ಕ? ಹ್ಞೂ ಕಣ್ರಪ್ಪ, ಒಳ್ಳೇದಾಗ್ಲಿ. ತುಂಬಾ ಥ್ಯಾಂಕ್ಸ್ ಅಪ್ಪ. ಅಂತೂ ಇಂತೂ ಊಟ ಖಾಲಿ ಆಯ್ತು ಕಣ. ಅಣ್ಣನಿಗೆ ಫೋನ್ ಮಾಡಿ ಹೇಳ್ಬಿಡೋಣ. ಹಲೋ ಅಣ್ಣೋ, ಹೇಳ್ರಲ್ಲ. ನಾನು ಅವಾಗ್ಲೇ ಹೇಳಿದ್ನಲ್ಲ 5-6 ಊಟ ಉಳ್ದಿತ್ತು ಅಂತ, ಅದನ್ನು ಕೊಟ್ಬಿಟ್ವಿ. ದಾರಿಲಿ ಯಾರೋ ಹೋಟ್ಲ್ ಹುಡ್ಕೊಂಡು ಬರ್ತಾ ಇದ್ರು. ಕರೆಕ್ಟ್ ಟೈಮಿಗೆ ನಾ ಸಿಕ್ವಿ, ಊಟ ಕೊಟ್ವಿ. ತುಂಬಾ ಖುಷಿಯಿಂದ ಊಟ ತಿಂತಿದ್ರಣ್ಣೋ. ಅಬ್ಬಾ, ನನ್ ತಂಗಿ ಮದುವೆ ಊಟನ ಒಂಚೂರು ಉಳಿಸ್ದಂಗೆ ಎಲ್ಲ ಕೊಟ್ಟು ಖಾಲಿ ಮಾಡಿದ್ವಲ್ಲ. ಇದಕ್ಕಿನ್ನ ಖುಷಿ ಏನ್ಲ ಐತೆ ನಮ್ಗೆ? ಹ್ಞೂ ಅಣ್ಣ. ಅನ್ನ ಮಣ್ ಸೇರ್ಲಿಲ್ಲ, ಹಸ್ದಿರೋರು ಹೊಟ್ಟೆ ಸೇರ್ಕತ್ತಲ್ಲ, ಆಟ ಸಾಕು ನಂಗೆ. ಆ ಶಾರದಿ ಬಂದು ಈ ಮಾರಿಗುಡಿ ದೇವರು ವೀರಭದ್ರ ಅನ್ನೋ ಘಟ್ಟ ಸರ್ಪನ ಮೆಟ್ಟಿ ತಡದೆ ಅಂತ ಸಂತೋಷ ಪಡ್ತಿದ್ದಾಳೆ. ಆದರೆ ಅವಳಿಗೇನು ಗೊತ್ತು, ನಾನು ಘಟ ಸರ್ಪ ಅಲ್ಲ, 7 ಎಡೆ ಸರ್ಪ ಅಂತ. ಅವಳು ಊದೋ ಪುಂಗಿಗೆ ತಲೆ ಆಡಿಸ್ತಾ ಆಡಿಸ್ತಾ ನಾಟಕ ಮಾಡ್ತಾ ಮಾಡ್ತಾ ಸಮಯ ಸಿಕ್ಕಾಗ ಸಣ್ಣದಾಗಿ ಒಂದು ಕುಟ್ಕುದ್ರು ಸಾಕು, ಅವಳ ವಂಶ ನಿರ್ವಂಶವಾಗೋಗುತ್ತೆ. ಆಹಾ, ಯಾವ ತಾಯಿ ಹೆತ್ತ ಮಗಳು ಮದುವೆ ಊಟನೋ ಏನೋ, ಎಷ್ಟು ಚೆನ್ನಾಗಿದೆ. ಇದುವರೆಗೂ ಇಂಥ ಊಟ ಮಾಡೇ ಇಲ್ಲ ಅಲ್ವಾ ಮೇಡಮ್? ಯಾರೋ ಒಳ್ಳೆ ಮನಸ್ಸಿನಿಂದ ಮದ್ವೆ ಮಾಡಿರ್ಬೇಕನ್ಸುತ್ತೆ, ಅದಕ್ಕೆ ರುಚಿ ಜಾಸ್ತಿ ಅನಿಸ್ತಿದೆ. ಊಟ ಚೆನ್ನಾಗಿದೆ ಅಲ್ವಾ ಶಾರದಮ್ಮ? ನನ್ನ ಮಗಳು ಮದುವೆ ಊಟ ಚೆನ್ನಾಗಿಲ್ಲದೆ ಇರ್ತೈತೇನವ? ಆಹಾ, ಎಂತ ಖುಷಿ ವಿಷಯ ಇಲ್ದೆ ಶಾರದಮ್ಮ. ಕೊನೆಗೂ ಆ ದೇವ್ರು ಎತ್ತ ತಾಯಿಗೆ, ನಿನ್ ಜೊತೆಲಿರೋರ್ಗೆ ನಿನ್ ಮಗಳು ಮದ್ವೆ ಊಟ ಮಾಡುವ ಅದೃಷ್ಟ ಕೊಟ್ನಲ್ಲ, ಆ ದೇವ್ರಿಗೆ ಕೈ ಮುಗಿತೀನಿ. ಅಲ್ಲ ಗೋಡಂಬಿ, ಎಲ್ರು ಸಂದಾಗೈತಿ ಅಂದ್ರಲ್ಲ, ಇನ್ನೇನ್ಲ ಬೇಕು ನಮ್ಗೆ? ನನ್ ತಂಗಿ ಮದುವೆ ಊಟ ಉಂಡೋರು ಕೈನ ವಾರಗಟ್ಲಿ ಮೂಸ್ಬೇಕು, ಘಮ ಘಮ ಹಂಗಿರ್ತೈತೆ ಅಂತ ನಮ್ ಅಡಿಗೆ ಭಟ್ರು ಹೇಳ್ತಿರ್ಲಿಲ್ವಾ? ಅದು ದಿಟಾಗೋಯ್ತಲ್ಲ ಗೋಡಂಬಿ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಶಾಸ್ತ್ರಕರ್ನ ಕಳಿಸಿ ನಾವು ಮನೆಗೆ ಹೋಯ್ತೀವಿ, ನೀವು ಮನೆಗೆ ಹೋಗ್ರಿ. ಆಯ್ತಣ್ಣ. ಸರಿ ಕಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.